ಕಳುಹಿಸಿದವಳು ಇದೇ ಕೈಕೇಯಿ ದಶರಥನನ್ನು. ಅಂಥ ಸಂದರ್ಭದಲ್ಲಿ ನಿನಗೇನು ಬೇಕೋ ಕೇಳು ಅಂತ. ಅವಳು ಮರ್ತೇ ಬಿಟ್ಟಿದ್ದಾಳೆ, ಅವಳಿಗೆ ಅದರ ಬಗ್ಗೆ ಅಷ್ಟು ಎಚ್ಚರವೂ ಇರಲಿಲ್ಲ. ಇದ್ದಾಳಲ್ವ ಒಳಗಿನಿಂದ ಚುಚ್ಚಿ ಚುಚ್ಚಿ ಎಬ್ಬಿಸಲಿಕ್ಕೆ. ನಾವು ಕೆಲವೊಮ್ಮೆ ತುಂಬ ಬೇಡವಾದ್ದನ್ನು ಯೋಚನೆ ಮಾಡಿರಲ್ಲ, ಎಲ್ಲಿಂದಲೋ ಬಂದ ಒಂದು ಚುಚ್ಚು ಮಾತು ನಮ್ಮನ್ನು ಅಷ್ಟೆಲ್ಲ ಯೋಚನೆ ಮಾಡುವಂತೆ ಎರಗುವಂತೆ ಮಾಡುತ್ತೆ. ಹಾಗೆ ಅಲ್ಲಿ ಮಂಥರ ಯೋಚಿಸಿದ ರೀತಿಯಲ್ಲಿ ಕೊನೆಗೆ ಕೈಕೇಯಿ ವರಗಳನ್ನು ಕೇಳಿದ್ಲು. ಆದರೆ ಅದು ನಡೆಸಿಕೊಡ್ಬೇಕಾದದ್ದು ಅನಿವಾರ್ಯ ಜವಾಬ್ದಾರಿ. ಕೇಳಿದ ವರದಿಂದ ಏನು ತೊಂದರೆ ಆಯಿತೋ ಅದೆಲ್ಲ ಬೇರೆ ಪ್ರಶ್ನೆ. ಆದರೆ ದಶರಥನ ಮಾತು, ಕ್ಷತ್ರಿಯರಿಗೆ ಮಾತು ಅನ್ನೋದು ಬಹಳ ಮುಖ್ಯ. ಇನ್ನೇನು ಬೇಕಾದರೂ ತಾನು ಬೇಕಾದರೂ ಪೂರ್ತಿ ಪ್ರಾಣವನ್ನೇ ಬಿಡುವ ಸ್ಥಿತಿ ಬರಲಿ, ಮಾತು ಉಳಿಸ್ಕೊಡ್ಬೇಕು. ನಮ್ಮದು ಎಲ್ಲ ಉಲ್ಟಾ. ಯಾವ ಮಾತು ನಾನು ಅಭಿಪ್ರಾಯದಲ್ಲಿ ಹೇಳಲೇ ಇಲ್ಲ, ನನ್ನ ಮಾತನ್ನು ತಿರುಚಲಾಗಿದೆ, ನನ್ನ ಅಭಿಪ್ರಾಯ ಅದಾಗಿರಲಿಲ್ಲ, ನಾನೇನೋ ಹೇಳಿದ್ದೇನೆ, ಇವರೇನೋ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಮರುದಿವಸ ಮತ್ತೊಂದು ಹೇಳಿಕೆ ಕೊಟ್ಟುಬಿಟ್ರೆ ಮುಗಿದೋಯ್ತು. ಅಂದರೆ ನಮ್ಮ ಮಾತಿಗೆ ನಾವೇ ಬೆಲೆ ಕೊಡೋದಿಲ್ಲ, ಇನ್ನು ಉಳಿದವ್ರು ಯಾಕೆ ಬೆಲೆ ಕೊಡಬೇಕು? ಆದ್ದರಿಂದ ಅದರ ಬಲವೇ ಇಲ್ಲ. ಅವರಿಗೆ ಯಾಕಷ್ಟು ಬಲ ಇತ್ತು ಅಂದರೆ ಇದು ಒಂದು ಕಾರಣ. ತಾನೇ ಹೇಳಿದ ಒಂದು ನಿಯಮಕ್ಕೆ ತಾನು ಬದ್ಧನಾಗದೆ ಹೋದರೆ, ತನ್ನ ಮಾತನ್ನು ತಾನೇ ಕೇಳದಿದ್ದರೆ ಪ್ರಕೃತಿ ಹೇಗೆ ಕೇಳುತ್ತೆ? ಋಷಿಗಳಲ್ಲಿ ಮತ್ತೇನು ವಿಶೇಷ ಬಲ ಅಲ್ಲ, ಅವರು ತಮ್ಮ ಮಾತನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಅದರಂತೆ ನಡೀತಾ ಇದ್ದಾದ್ರಿಂದಾಗಿ